ಅದಕ್ಕಾಗಿ ಈ ಲೋಕದಲ್ಲಿ ಯಾರು ನಶಿಸಿ ಹೋಗಬಾರ್ದು, ಯಾರು ಪಾಪದಲ್ಲಿ ಬಿಡಬಾರ್ದು ಅಂದರೆ ತಂದೆಯಾದ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ನಮಗೋಸ್ಕರ ತನ್ನ ಸ್ವಂತ ಜೀವನ ಕೊಟ್ಟು ಸ್ವಂತ ರಕ್ತವನ್ನು ಶಿಲುಬೆಯಲ್ಲಿ ಸುರಿಸಿದ್ದಾರೆ. ಹೌದಲ್ವಾ? ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ ಅಂದರೆ ಯೇಸಪ್ಪ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಅಲ್ಲಲ್ಲಿಯ ಅಂತ ಒಂದು ತಿಳುವಳಿಕೆ ನಮ್ಗಿರ್ಬೇಕು. ಇವತ್ತು ನಾನು ಮನಸ್ಸಂದ್ರ ಪಟ್ಟಿದ್ದೀನಿ, ನನಗೊಂದು ಒಳ್ಳೆ ಕುಟುಂಬ ಇದೆ, ಆತ್ಮಿಕ ಜೀವಿತ ನಂಗೆ ನಡೀತಾ ಇದೆ, ನಾನು ಈ ಲೋಕದಲ್ಲಿ ನಾನು ಒಂದು ಪರಿಶುದ್ಧವಾಗಿ ನಾನು ಜೀವನ ಮಾಡ್ತೀನಿ ಅಂದರೆ ಆತ ನನಗಾಗಿ ರಕ್ತವನ್ನು ಸುರಿಸಿದ್ದಾನೆ. ಅಲ್ಲೆಲ್ಲಿಯ ಯಾರು ನಂಬುವವರ ಜೀವಿತದಲ್ಲಿ ಬಿಡುಗಡೆ. ನಿನ್ನ ಜೀವಿತದಲ್ಲಿ ಇದನ್ನ ನಂಬಿಕೆ ನೀನಿದೆಯಾ? ನಂಬಿಕೆ ಇರುವುದಾದ್ರೆ ಇದೇ ಗಳಿಗೆಯಲ್ಲಿ ದೇವರ ಮಹಿಮೆ ಗೋಚರ ಆಗೋದು ಯಾವ ರೀತಿ ಎಲ್ಲ ಜನರು ಒಟ್ಟಾಗಿ ಕಾಣೋರು ಯೆಹೋವನ ಬಾಯಿದನ್ನ ನೋಡಿದಿದೆ. ಈ ಒಂದು ನಂಬಿಕೆ ನಂಬಬೇಕು. ದೇವರ ಈ ಒಂದು ವಾಗ್ದಾನ ನೀನು ಬರೆಯಲ್ಪಟ್ಟಿದೆ, ಈ ವಾಗ್ದಾನ ನನ್ನ ಜೀವಿತ ನೆರವೇರಬೇಕು. ಇಂಥ ಒಂದು ನಂಬಿಕೆ ನಮಗಿರುವಾಗ ನಮ್ಮ ಜೀವಿತ ಮಾತು ಕಾರ್ಯಗಳು ಅಲ್ಲೆಲ್ಲಿಯ ದಾವೀದನ ಗೊಲ್ಯಾತನ ಹೊಡೆಯಕ್ಕೆ ಹೋಗ್ಬೇಕಾರೆ ಏನಪ್ಪ ಅಷ್ಟೊತ್ತಾನೆ ನಾನು ಇಲ್ಲಿದ್ದೀನಿ ಅಂತ ಅವನು ಏನೋ ಭಯಬಿಟ್ನ. ದೇವರ ಮೈ ಮೇಲೆ ಬರುವಾಗ ನಿನಗೆ ಆಪೋಸಿಟಲ್ಲಿ ಎಂಥ ವೈರಿ ಬರ್ಬೋದು, ಎಂಥ ಮರಣಕರ ರೋಗ ಬರ್ಬೋದು, ಎಂಥ ಒಡಕಣೋ ಪಾರಂಪರಿಕ ಶಕ್ತಿನೇ ಬರ್ಬೋದು, ಮಾಟ ಮಂತ್ರನೇ ಬರ್ಬೋದು. ದೇವ್ರ ವಾಕ್ಯತೆ ಯಾವ ಕೆಡು ಸಂಭವಿಸೋದು ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೆ ಬರೋದಿಲ್ಲ. ಯಾವಾಗ ದೇವರ ಮಹಿಮೆ ನಮ್ಮ ಜೀವಿತದಲ್ಲಿರುವಾಗ, ದೇವರ ಮಹಿಮೆ ಕುಟುಂಬದಲ್ಲಿರುವಾಗ, ದೇವರ ಮಹಿಮೆ ಕೆಲಸ ಕಾರ್ಯಗಳಲ್ಲಿರುವಾಗ, ದೇವರ ಮಹಿಮೆ ನಮ್ಮ ಆತ್ಮಿಕ ಜೀವಿತದಲ್ಲಿರುವಾಗ ಯಾವ ಹೋರಾಟಗಳು, ಯಾವ ಕಷ್ಟಗಳು, ಯಾವ ಮಾಟ ಮಂತ್ರ ಶಕ್ತಿಗಳು ನಮ್ಮನ್ನ ಮುಟ್ಟಕ್ಕಾಗೋದಿಲ್ಲ. ಅಂತ ಒಂದು ನಂಬಿಕೆ ನಮ್ಗಿರ್ಬೇಕು. ಯಾಕಾಗಿ ದೇವರ ಮಹಿಮೆ ನನ್ನಲ್ಲಿ ಗೋಚರ ಆಗ್ತದೆ. ದೇವರೇ ಈ ದಿನ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದ ಪ್ರಯಾಣದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ ಕೆಲಸ ಕಾರ್ಯಗಳ ಒಂದು ದೇವರ ಮಹಿಮೆ ಗೋಚರ ಆಗಬೇಕು. ಅಲ್ಲಲ್ಲಿಯ ಅಂತ ಒಂದು ನಂಬಿಕೆ, ಅಂತ ಪ್ರಾರ್ಥನೆ ಇದೆ ನಮಗೆ ಬೇಕು. ಒಂದು ಸ್ಥಳಕ್ಕೆ ಕೆಲ್ಸಕ್ಕೆ ಹೋಗ್ತಾನೆ ಬರ್ತಾನೆ ಸಾಂಪ್ರದಾಯಕ್ಕೆ ಹೋಗ್ತಾನೆ ಬರ್ತಾನೆ, ಅಲ್ಲಿ ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲ, ಅಲ್ಲೆಲ್ಲ ಕೆಲಸದಲ್ಲಿ ಒಂದು ಏನಪ್ಪ ಸಂಬಳ ಇಂಕ್ರಿಮೆಂಟ್ ಇಲ್ಲ, ಏನೂ ಇಲ್ಲ, ಹೋಗೋದು ಬರೋದು ಏನಿದು ದೇವರ ಮಹಿಮೆ ಗೋಚರ ಹೋಗ. ನೀನು ಹೋಗುವಂಥ ಸ್ಥಳದಲ್ಲಿ ಅದ್ಭುತ ಕಾರ್ಯಗಳು, ನಿನ್ನ ನೋಡುವವರ ಜೀವಿತದಲ್ಲಿ ಬಿಡುಗಡೆ. ಅಲ್ಲಲ್ಲಿಯ ನಿನ್ನ ಹತ್ರ ಮಾತಾಡೋರ ಅವರ ಕುಟುಂಬಗಳಲ್ಲಿ ಬಿಡುಗಡೆ. ಯಾಕಾಗಿ ನಿನ್ನಲ್ಲಿ ದೇವರ ಮಹಿಮೆ ಪ್ರಕಟವಾಗ್ತಾ ಇದೆ.